ಸ್ನೇಹಿತರೆ ನಮಸ್ಕಾರ. ಕನ್ನಡದ ಪ್ರಖ್ಯಾತ ನಟಿ, ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿರುವಂತಹ, ಅದರಲ್ಲೂ ಕೂಡ ಕೆಲವು ರಿಯಾಲಿಟಿ ಶೋ, ಪುಟ್ಟಗೌರಿ ಮದುವೆ ಧಾರಾವಾಹಿ ಮತ್ತು ಇತ್ತೀಚೆಗೆ ನಾನಿನ್ನ ಬಿಡಲಾರೆ ಧಾರಾವಾಹಿಯಲ್ಲಿ ನಟಿಸ್ತಿರುವಂತಹ ಕೋಳಿ ರಮ್ಯಾ ತಮ್ಮ ಬದುಕಿನ ನಾನಾ ಪ್ರಶ್ನೆಗಳಿಗೆ ಈಗ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮೊದಲನೇ ಮದುವೆ, ಎರಡನೇ ಮದುವೆ ಬಗ್ಗೆನೂ ಕೂಡ ಮುಕ್ತವಾಗಿ ಮಾತನಾಡಿದ್ದಾರೆ. ಮೊದಲನೇ ಮದುವೆ ಬಗ್ಗೆನೂ ಕೂಡ ಸಾಕಷ್ಟು ಪ್ರಶ್ನೆಗಳು ರಮ್ಯಾ ಅವರಿಗೆ ಬರ್ತಾ ಇತ್ತು. ಈಗ ಮೊದಲನೇ ಮದುವೆ ಯಾರ ಜೊತೆಗಾಗಿತ್ತು, ಅವ್ರು ಯಾಕೆ ಬಿಟ್ಟರು, ಈಗ ಎರಡನೇ ಮದುವೆ ಯಾರ ಜೊತೆಗಾಗಿರೋದು, ಹೇಗಿದೆ ಇವರ ಸಂಸಾರ, ಎಲ್ಲವನ್ನು ಕೂಡ ಈಗ ತೆರೆದಿಟ್ಟಿದ್ದಾರೆ. ಹಾಗಾದರೆ ಕೋಳಿ ರಮ್ಯಾ ತಮ್ಮ ದಾಂಪತ್ಯ ಜೀವನದ ರಹಸ್ಯದ ಬಗ್ಗೆ ಏನು ಮಾತನಾಡಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಯಾವುದೇ ಒಂದು ರಿಯಾಲಿಟಿ ಶೋನಲ್ಲಿ ಬಂದಂತಹವ್ರಿಗೆ ಈ ಸೀರಿಯಲ್ ಲೋಕದಲ್ಲಿ ಒಂದಷ್ಟು ಅವಕಾಶ ಸಿಗಿರುವುದು ವಿಶೇಷ ಅಂತಲೇ ಹೇಳ್ಬೋದು. ಅಷ್ಟು ಸುಲಭ ಅಲ್ಲ. ಹಾಗೆಯೇ ಈಕೆನೂ ಕೂಡ ಹಾಗೆ ಸೀರಿಯಲ್ ಲೋಕಕ್ಕೆ ಬಂದಿದ್ದು ಅಥವಾ ಈ ರಿಯಾಲಿಟಿ ಲೋಕಕ್ಕೆ ಬಂದಿದ್ದು ಆಕಸ್ಮಿಕ. ಅದಾದ ಬಳಿಕ ಸೀರಿಯಲ್ಗಳಲ್ಲಿ ನಟಿಸ್ತಾ ಇರೋದು ಕೂಡ ಒಂದು ರೀತಿಯಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ಹಾಗೆಯೇ ಈಕೆ ನಟಿಸಿರುವಂಥ ಬಹುತೇಕ ಸೀರಿಯಲ್ಗಳಲ್ಲಿ ಈಕೆಯ ಪಾತ್ರ ರಿಜಿಸ್ಟರ್ ಆಗುವಂಥ ಪಾತ್ರಗಳೇ. ಈಗಾಗಲೇ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿರುವಂಥ ಈಕೆ ಸದ್ಯಕ್ಕೆ ನಾನಿನ್ನ ಬಿಡಲಾರೆ ಅನ್ನುವಂತಹ ಧಾರಾವಾಹಿಯಲ್ಲಿ ನಟಿಸ್ತಿದ್ದಾರೆ. ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಬಹುಶಃ ನಿಮಗೆ ಗೊತ್ತಿರ್ಬೋದು. ಅದೇ ಕೋಳಿ ರಮ್ಯಾ ಬಗ್ಗೆ. ಹೌದು, ಕೋಳಿ ರಮ್ಯಾ ಅಂತ ಹೇಳಿದ್ರೆ ತಟ್ ಅಂತೇಳಿ ಎಲ್ರಿಗೂ ಕೂಡ ಒಂದಷ್ಟು ಅವರ ಇಮೇಜ್ಗಳು ಕಣ್ಮುಂದೆ ಪಾಸ್ ಆಗ್ತಿದೆ. ಅದರಲ್ಲೂ ಕೂಡ ಈ ಪ್ಯಾಟೆ ಮಂದಿ ಹಳ್ಳಿಗೆ ಬಂದರು ರಿಯಾಲಿಟಿ ಶೋನ ಮೂಲಕ ಕೋಳಿ ರಮ್ಯಾ ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಗಳಿಸ್ಕೊಂಡವರು. ರಮ್ಯಾ ಅವರ ಮೂಲ ಹೆಸರಾದರೂ ಕೂಡ ಕೋಳಿ ಅನ್ನುವಂಥದ್ದು ಇವರಿಗೆ ಅದೇ ರಿಯಾಲಿಟಿ ಶೋನಲ್ಲಿ ಸಿಕ್ಕಂತಹ ಹೆಸರು. ಸೊ ದಟ್ ಕೋಳಿ ರಮ್ಯಾ ಅನ್ನುವಂತಹ ಒಂದು ಪಾಪ್ಯುಲಾರಿಟಿಯನ್ನು ಈಕೆಗಿಟ್ಟಿಸ್ಕೊಂಡ್ಳು. ಇದಾದ ಬಳಿಕ ರಿಯಾಲಿಟಿ ಶೋ ಮುಗಿದ ಬಳಿಕ ಒಂದೊಂದೇ ಧಾರಾವಾಹಿಯಲ್ಲೂ ಕೂಡ ಅವಕಾಶಗಳು ಸಿಗ್ತಾ ಹೋಯಿತು. ಅದರಲ್ಲೂ ಕೂಡ ಪುಟ್ಟಗೌರಿ ಮದುವೆ ಧಾರಾವಾಹಿಯಲ್ಲಿ ಈಕೆಗೆ ಸಿಕ್ಕಂಥ ಅವಕಾಶ ಈಕೆಯನ್ನು ಮತ್ತೊಂದು ಹಂತಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ತು. ಅದಾದ ಬಳಿಕ ಹಿಂತಿರುಗಿ ನೋಡಿದ್ದೇ ಇಲ್ಲ. ಒಂದಾದ್ಮೇಲೊಂದು ಅವಕಾಶಗಳು ಸಿಗ್ತಾನೆ ಇದ್ದಾವೆ. ಆದರೆ ಈಗ ಇತ್ತೀಚೆಗೆ ಈಕೆ ಯೂಟ್ಯೂಬ್ ಚಾನಲನ್ನು ಕೂಡ ಹೊಂದಿರೋದ್ರಿಂದ ತನ್ನ ಲಾಗ್ಸ್ಗಳು, ತನ್ನ ಜೀವನದ ಶೈಲಿ ಮತ್ತು ಜೀವನದಲ್ಲಿ ಆಗುವಂತಹ ಕೆಲವೊಂದು ಘಟನೆಗಳು ಎಲ್ಲದರ ಬಗ್ಗೆನೂ ಕೂಡ ಹಂಚಿಕೊಳ್ತಾ ಇರ್ತಾರೆ. ಹಾಗೆಯೇ ಒಂದಷ್ಟು ಈ ಸಬ್ಸ್ಕ್ರೈಬರ್ಸ್ಗಳ ಜೊತೆಗೆ ಇಂಟ್ರಾಕ್ಷನ್ಸ್ಗಳನ್ನು ಕೂಡ ಮಾಡ್ತಾನೆ ಇರ್ತಾರೆ. ಇದೇ ರೀತಿ ಒಂದಷ್ಟು ವಿಚಾರಗಳನ್ನು ಇಂಟ್ರಾಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಈಕೆಗೆ ಅತಿ ಹೆಚ್ಚು ಎದುರಾದಂಥ ಒಂದೇ ಒಂದು ಸಮಸ್ಯೆ ಅಥವಾ ಒಂದೇ ಒಂದು ಪ್ರಾಬ್ಲಮ್ಮು ಅಥವಾ ಒಂದೇ ಒಂದು ಬೇಡಿಕೆ ಅಂತ ಹೇಳಿದರೆ ಅದೇ ಈಕೆಯ ವೈಯಕ್ತಿಕ ಜೀವನದ ಬಗ್ಗೆ ಬಂದಂಥ ಪ್ರಶ್ನೆಗಳು. ಅದರಲ್ಲೂ ಕೂಡ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಬರ್ತಾಯಿದ್ವು. ಈಗ ಅಂತಿಮವಾಗಿ ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಈಗ ಉತ್ತರಗಳು ಕೂಡ ಪಡೆಯುವಂಥ ಕಾಲ ಇದು. ಅಂದರೆ ಸಹಜವಾಗಿ ಇಲ್ಲಿ ರಮ್ಯಾ ಅವರಿಗೆ ಏನೋ ಒಂದಷ್ಟು ಪ್ರಶ್ನೆಗಳಿತ್ತು, ಎದುರಾಗ್ತಾನೆ ಇತ್ತು. ಯಾರು ನಿಮ್ಮ ಗಂಡ, ಮೊದಲನೇ ಗಂಡ ಯಾರು, ಯಾಕೆ ನೀವು ಬಿಟ್ಟಿದ್ದು ಅನ್ನುವಂಥದ್ದು. ಸಾಕಷ್ಟು ಜನರಿಗೆ ಗೊತ್ತಿದೆ ಈಕೆಯ ಮೊದಲನೇ ಗಂಡ ಯಾರು ಅಂತೇಳಿ. ಹೌದು, ನೋ ಡೌಟ್ ಅದೇ ಶಿಶಿರ್ ಶಾಸ್ತ್ರಿ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಆಟಗಾರನಾಗಿ ಬಂದಂಥ ಸಂದರ್ಭದಲ್ಲಿ ಈ ವಿಚಾರ ಮುನ್ನೆಲೆಗೆ ಬಂದಿತ್ತು. ಶಿಶಿರ್ ಅವರ ಪತ್ನಿಯೇ ಈ ಕೋಳಿ ರಮ್ಯಾ, ಇವರಿಬ್ಬರ ನಡುವೆ ಡಿವೋರ್ಸ್ ಆಗಿದೆ ಅಂತೇಳಿ. ಅಂದರೆ ಕಳೆದ 8 ವರ್ಷಗಳ ಹಿಂದೆ ರಮ್ಯಾ ಅವರಿಗೆ ಡಿವೋರ್ಸ್ ಆಗಿತ್ತು ಅನ್ನೋಂಥ ವಿಚಾರವನ್ನು ಈಗ ಬಹಿರಂಗಪಡಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಎರಡನೇ ಮದುವೆಯಾಗಿ ಅವರ ಜೊತೆಗೆ ಸುಖ ಸಂಸಾರವನ್ನು ಸಾಗಿಸ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಕೋಳಿ ರಮ್ಯಾ ಅವರೇ ಬಹಿರಂಗಪಡಿಸಿದ್ದಾರೆ. ಹಾಗಾದರೆ ಈಗ ಒಂದೊಂದೇ ವಿಚಾರವನ್ನು ನೋಡೋದಾದರೆ, ಈಗ ಕಳೆದ 8 ವರ್ಷಗಳ ಹಿಂದೆ ನಟಿ ರಮ್ಯಾ ಅವರು ಡಿವೋರ್ಸನ್ನು ಕೊಟ್ಟಿದ್ದರು. ಈ ಹಿಂದೆ ಅವರು ಕನ್ನಡದ ಖ್ಯಾತ ಕಿರುತೆರೆ ನಟ ಶಿಶಿರ್ ಶಾಸ್ತ್ರಿ ಅವರನ್ನು ಪ್ರೀತಿಸಿ ಮದುವೆಯಾಗಿದ್ದರು. ಇಬ್ಬರು ಕೂಡ ಪುಟ್ಟಗೌರಿ ಮದುವೆಯಲ್ಲಿ ನಟಿಸಿದ್ರು ಕೂಡ. ಇನ್ಫ್ಯಾಕ್ಟು ಈ ಶಿಶಿರ್ ಹೆಸರನ್ನು ಇವರು ಇಲ್ಲಿ ಉಲ್ಲೇಖವನ್ನು ಮಾಡಿಲ್ಲ. ಜನರು ಕೇಳಿದಂಥ ಪ್ರಶ್ನೆಗೆ ಹೆಸರನ್ನು ಉಲ್ಲೇಖವನ್ನು ಮಾಡಿಲ್ಲ. ಯಾಕೆ ಸುಮ್ಮನೆ ಈಗ ಅವರ ಹೆಸರನ್ನು ತೆಗೆದುಕೊಳ್ಳೋದು? ಅವ್ರ ಜೀವನದಲ್ಲಿ ಖುಷಿಯಾಗಿದ್ದಾರೆ, ನಾನು ನನ್ನ ಜೀವನದಲ್ಲಿ ಖುಷಿಯಾಗಿದ್ದೇನೆ. ಈಗ ಹೆಸರನ್ನು ತೆಗೆದು ಮತ್ತೆ ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ಬಟ್ ಅನಿವಾರ್ಯತೆ, ಕೆಲವೊಂದಷ್ಟು ಸತ್ಯಗಳನ್ನು ತೆರೆದಿಡಲೇಬೇಕಾಗ್ತದೆ, ಕೆಲವೊಂದಷ್ಟು ಸತ್ಯಗಳನ್ನು ಹೇಳದೆ ಸುಮ್ಮನೆ ಇರಬೇಕಾಗ್ತದೆ. ಸತ್ಯಗಳು ಗೊತ್ತಿದ್ದಾಗ 4 ಜನರಿಗೆ ಗೊತ್ತಿದ್ದರೆ ಒಳ್ಳೆಯದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಆ ಕಾರಣಕ್ಕೋಸ್ಕರ ಈಗ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅಂದರೆ ಅವತ್ತಿಗೆ ಇವರಿಬ್ಬರ ಸಂಸಾರ ಸರಿ ಬರಲಿಲ್ಲ. ಆ ಕಾರಣಕ್ಕೋಸ್ಕರ ಇಬ್ಬರು ಕೂಡ ದೂರ ಆಗುವಂಥ ತೀರ್ಮಾನವನ್ನು ತೆಗೆದುಕೊಂಡರು. ದೂರ ಆದರೂ ಕೂಡ ಎಲ್ಲೂ ಕೂಡ ಇವ್ರ ಬಗ್ಗೆ ಆಗಲಿ ಅವ್ರ ಬಗ್ಗೆ ಆಗಲಿ ದೂರುವಂಥ ಕೆಲಸವನ್ನು ಮಾಡಲಿಲ್ಲ ಅಂಥೇಳಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಬಂದಂಥ ಕಾರಣಕ್ಕೋಸ್ಕರ ಈ ಜೋಡಿ ದೂರ ಆಗಿ 8 ವರ್ಷ ಕಳೆದಿದೆ. ಈಗಲೂ ಕೂಡ ವೀಕ್ಷಕರು ಇವರ ಮದುವೆ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ. ಇದು ಸಹಜವಾಗಿ ನಮಗೆ ಸ್ವಲ್ಪ ಬೇಸರ ಆಗ್ತದೆ, ಬಟ್ ಅನಿವಾರ್ಯತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ನಾನು ದೂರ ಆಗಿ 8 ವರ್ಷಗಳು ಆಗಿದೆ. ಜನರು ಈ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ, ಬೇಸರ ಆಗುತ್ತೆ.
ನಾನು ಮೂವ್ ಆನ್ ಆಗೇ ಇದೆ. ನಾನು ಮೂವ್ ಆನ್ ಆಗಿದೆ. ಅವರು ಮೂವ್ ಆನ್ ಕೂಡ ಆಗಿದ್ದಾರೆ. ಅವರು ಕೂಡ ಚೆನ್ನಾಗಿದ್ದಾರೆ, ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಮನವಿಯನ್ನು ಮಾಡ್ತಾರೆ ಇವರು. ಯಾಕಂತ ಹೇಳಿದ್ರೆ ಸಹಜವಾಗಿ ಇಂಥದ್ದೊಂದು ನೋವಿನ ಕ್ಷಣವನ್ನು ಮತ್ತೆ ನೆನಪಿಸಿಕೊಳ್ಳೋದಕ್ಕೆ ಇಷ್ಟ ಇಲ್ಲ ಇವರಿಗೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟಾಯ್ತಲ್ಲ. ಇಷ್ಟಾದಮೇಲೆ ಮತ್ತೊಂದು ವಿಚಾರವನ್ನು ಕೂಡ ಕೇಳ್ತಾರೆ. ಏನು, ನಿಮಗೆ 2ನೇ ಮದುವೆ ಆಗಿದೆಯಾ ಅಂತೇಳಿ. ಹೌದು, ನನಗೆ 2ನೇ ಮದುವೆ ಆಗಿ 2 ವರ್ಷಗಳಾಗಿದೆ. ವರದಾ ಎನ್ನುವಂತಹ ಕೊರಿಯೋಗ್ರಾಫರ್ ಜೊತೆಗೆ ನಾನು ಮದುವೆ ಆಗಿದ್ದೇನೆ. ನಾವು ತುಂಬ ಚೆನ್ನಾಗಿದ್ದೀವಿ. ನನ್ನ ವೈಯಕ್ತಿಕ ವಿಚಾರಗಳನ್ನು ಹೊರಗಡೆ ಹೇಳೋದಕ್ಕೆ ಇಷ್ಟ ಇಲ್ಲ. ಹೀಗಾಗಿ ಸೋಷಿಯಲ್ ಮೀಡಿಯಾ ಪೋಸ್ಟನ್ನು ಹಾಕೋದಿಲ್ಲ ಅನ್ನುವಂಥ ವಿಚಾರವನ್ನು ಕೋಳಿ ರಮ್ಯಾ ಬಹಿರಂಗಪಡಿಸಿದ್ದಾರೆ. ವರದಾ ಜೊತೆಗೆ ಡ್ಯಾನ್ಸ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅಂತೇಳಿ ಕೆಲವರು ಕೇಳ್ತಾ ಇರ್ತಾರೆ. ನನಗೆ ಇದೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ನಾನು ಪೋಸ್ಟನ್ನು ಹಾಕ್ತಿಲ್ಲ ಅಂದ ಮಾತ್ರಕ್ಕೆ ನಮ್ಮ ನಡುವೆ ಏನೋ ಆಗಿದೆ ಅಥವಾ ಆಗ್ತಿದೆ ಅನ್ನುವಂಥದ್ದಲ್ಲ. ದೃಷ್ಟಿ ಬೀಳುತ್ತೆ ಅಂತಲೂ ಕೂಡ ನಾನು ಸುಮ್ಮನಿದ್ದೆ. ನಾನು ನನ್ನ ಕುಟುಂಬದ ಜೊತೆಗೆ ಚೆನ್ನಾಗಿದ್ದೀನಿ ಅನ್ನುವಂಥ ವಿಚಾರವನ್ನು ರಮ್ಯಾ ಬಹಿರಂಗಪಡಿಸ್ತಾರೆ. ಅಂದಾಗೆ ವರದಾ ಮಾಸ್ಟರ್ ಸದ್ಯ ಬೇರೆ ಭಾಷೆಗಳಲ್ಲೂ ಕೂಡ ಆ್ಯಕ್ಟಿವ್ ಆಗಿದ್ದಾರೆ. ಒಂದಲ್ಲ ಒಂದು ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿಯಾಗಿಯೇ ಇರುವಂಥ ವರದಾ ಈಗ ಕೋಳಿ ರಮ್ಯಾ ಜೊತೆಗೆ ಸುಖ ಸಂಸಾರವನ್ನು ಸಾಗಿಸ್ತಿದ್ದಾರೆ ಅನ್ನೋದನ್ನು ಬಹಿರಂಗಪಡಿಸಿದ್ದಾರೆ. ಕೋಳಿ ರಮ್ಯಾ ಕನ್ನಡದ ಜೊತೆಗೆ ಬೇರೆ ಬೇರೆ ಭಾಷೆಯ ಸೀರಿಯಲ್ಗಳಲ್ಲೂ ಕೂಡ ಅವಕಾಶವನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ರಮ್ಯಾ ಮತ್ತು ವರದಾ ಇಬ್ಬರು ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಬ್ಯುಸಿಯಾಗಿದ್ದಾರೆ. ಬಟ್ ಇಬ್ಬರು ಕೂಡ ಅನ್ಯೋನ್ಯವಾಗಿದ್ದಾರೆ. ಏನೂ ಕೂಡ ಸಮಸ್ಯೆ ಇವರ ನಡುವೆ ಇಲ್ಲ ಅನ್ನುವಂಥದ್ದು. ಈಗ ಯಾಕೆ ಈ ಪ್ರಶ್ನೆ ಬಂತು ಅಂತ ಹೇಳಿದ್ರೆ, ಕಳೆದ ಕೆಲವು ದಿನಗಳ ಹಿಂದೆ ಇಂಥದ್ದೊಂದು ಸುದ್ದಿ ವೈರಲ್ ಆಗಿತ್ತು. ಕೋಳಿ ರಮ್ಯಾ ಮೊದಲನೇ ಗಂಡನನ್ನು ಕೂಡ ಬಿಟ್ಟರು, 2ನೇ ಗಂಡನನ್ನು ಕೂಡ ಬಿಟ್ಟರು. ಅವರು ಅವರಷ್ಟಕ್ಕೆ ಹೋಗಿಬಿಟ್ಟು ಅವರು ತಮ್ಮ ಏನೊಂದು ಮೂಲ ಜಾಗ ಇದೆ, ಅಲ್ಲೋಗಿ ಸೆಟ್ಲ್ ಆಗ್ತಾರಂತೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಬಟ್ ಆದರೆ ಈಗ ಸ್ವತಃ ಕೋಳಿ ರಮ್ಯಾ ಅವರೇ ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಹಾಗೇನೂ ಇಲ್ಲ, ನಾವು ತುಂಬ ಚೆನ್ನಾಗಿದ್ದೀವಿ, ತುಂಬ ಅನ್ಯೋನ್ಯವಾಗಿದ್ದೀವಿ. ಮತ್ತು ಈಗ ನಾವು ಒಟ್ಟಿಗೆ ಕಾಣಿಸ್ತಿಲ್ಲ ಅಥವಾ ಒಟ್ಟಿಗೆ ಫೋಟೋಸ್ ಇಲ್ಲ, ವೀಡಿಯೋಸ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಕಾರಣ ಇರ್ತದೆ. ಇದಲ್ಲ ಅನ್ನೋಂಥದ್ದನ್ನು ಇಲ್ಲಿ ಮಾರ್ಮಿಕವಾಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.